ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ನಾವೆಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇವೆ, ಕಣ್ಣು ಮುಚ್ಚುತ್ತೇವೆ. ಆದರೆ ಕೇವಲ 5 ನಿಮಿಷದಲ್ಲಿ ನಮ್ಮ ಮನಸ್ಸು ಕಚೇರಿಯ ಕೆಲಸದ ಬಗ್ಗೆ ಯೋಚಿಸಲು ಶುರು ಮಾಡುತ್ತದೆ. ಹೌದು, ಖಂಡಿತ. ಇದು ಬಹುತೇಕರ ದೈನಂದಿನ ಅನುಭವ ಅಲ್ವಾ? ಅಥವಾ ಮನೆಯ ಖರ್ಚಿನ ಬಗ್ಗೆ, ಮುಂದಿನ ತಿಂಗಳ ಕಂತಿನ ಬಗ್ಗೆ ಯೋಚಿಸುತ್ತದೆ. ಶಾಂತಿಗಾಗಿ ಕುಳಿತಾಗ್ಲೂ ಈ ಮನಸ್ಸು ಯಾಕೆ ಇಷ್ಟು ಶಬ್ದ ಮಾಡ್ತದೆ? ನಿಜ. ಇದು ಹೇಗಿದೆ ಅಂದ್ರೆ ಒಳಗೆ ಒಂದು ಯುದ್ಧವೇ ನಡೀತಿರುವಂತೆ ಭಾಸವಾಗುತ್ತದೆ. ಆಹಾ, ಸರಿಯಾಗಿ ಹೇಳಿದಿರಿ. ಇದು ನಮ್ಮ ಕೈಯಲ್ಲಿರುವ ಸಾಧನದಲ್ಲಿ ಹಿನ್ನೆಲೆಯಲ್ಲಿ 10 ತಂತ್ರಾಂಶಗಳು ಒಂದೇ ಸಮನೆ ಕೆಲಸ ಮಾಡುತ್ತಿದ್ದರೆ ಆ ಯಂತ್ರದ ಶಕ್ತಿ ಹೇಗೆ ಬೇಗನೆ ಖಾಲಿಯಾಗುತ್ತದೆಯೋ ಹಾಗೆ ನಮ್ಮ ಬುದ್ಧಿಯ ಶಕ್ತಿ ಕೂಡ ವ್ಯರ್ಥವಾಗುತ್ತಿದೆ. ಬಹಳ ಅದ್ಭುತವಾದ ಉದಾಹರಣೆ. ಆ ಹಿನ್ನೆಲೆಯ ಗದ್ದಲವನ್ನು ನಿಲ್ಲಿಸುವುದು ಸುಲಭವಲ್ಲ. ಹೌದು. ಬುದ್ಧಿಯನ್ನು ಈ ಗೊಂದಲಗಳಿಂದ ಬಿಡಿಸಿ ಆ ಪರಮಶಕ್ತಿಗೆ ನಿಖರವಾಗಿ ಜೋಡಿಸುವುದು ಹೇಗೆ ಅಂತ ನಾವು ಯೋಚಿಸಬೇಕು. ಇಂದಿನ ಮುರಳಿಯ ಗಹನವಾದ ಮಂಥನದಲ್ಲಿ ಈ ಆಂತರಿಕ ಶಬ್ದವನ್ನು ನಿಲ್ಲಿಸುವ ಆಳವಾದ ಆಧ್ಯಾತ್ಮಿಕ ರಹಸ್ಯಗಳನ್ನು ನಾವು ಬಿಡಿಸಿ ನೋಡಲಿದ್ದೇವೆ. ಖಂಡಿತ. ಬಾಬಾ ನೀಡುವ ಪ್ರತಿಯೊಂದು ನುಡಿಯೂ ನಮ್ಮ ಈ ಆಂತರಿಕ ಗೊಂದಲಗಳನ್ನು ನಿವಾರಿಸುವ ಜ್ಞಾನವಾಗಿದೆ. ನಾವು ಕೇವಲ ವಾಕ್ಯಗಳನ್ನು ಓದುವುದಲ್ಲದೆ ಅದರ ಹಿಂದಿರುವ ಆಧ್ಯಾತ್ಮಿಕ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ನೇರವಾಗಿ ಇಂದಿನ ವಾಕ್ಯಗಳಿಗೆ ಹೋಗೋಣ. ಮಧುರ ಮಕ್ಕಳೇ, ನಿಶ್ಚಯ ಬುದ್ಧಿಯವರಾಗಿ ತಂದೆಯ ಪ್ರತಿ ಆಜ್ಞೆಯನುಸಾರ ನಡೆಯುತ್ತಾ ಇರಿ. ಆಜ್ಞೆಯಂತೆ ನಡೆಯುವುದರಿಂದಲೇ ಶ್ರೇಷ್ಠರಾಗುತ್ತೀರಿ. ಇಲ್ಲಿ ಗಮನಿಸಬೇಕಾದ ಅತಿ ಸೂಕ್ಷ್ಮ ವಿಚಾರವೆಂದರೆ ನಿಶ್ಚಯ ಮತ್ತು ಆಜ್ಞೆ. ನೋಡಿ, ಇವೆರಡಕ್ಕೂ ಬಿಡಿಸಲಾರದ ನಂಟಿದೆ. ಹೌದು. ಲೌಕಿಕ ಪ್ರಪಂಚದಲ್ಲಿ ನಮ್ಗೆ ಕಣ್ಣಿಗೆ ಕಾಣುವ ವಸ್ತುವಿನ ಮೇಲೆ ನಂಬಿಕೆ ಬರೋದು ಸುಲಭ. ನಿಜ. ಆದ್ರೆ ಕಣ್ಣಿಗೆ ಕಾಣದ ಆ ನಿರಾಕಾರ ಪರಮಶಕ್ತಿಯ ಮೇಲೆ ಸಂಪೂರ್ಣ ನಿಶ್ಚಯ ಬುದ್ಧಿಯನ್ನಿಟ್ಟು ಅವರ ಪ್ರತಿಯೊಂದು ಆಜ್ಞೆಯನ್ನು ಅಂದ್ರೆ ಶ್ರೀಮತವನ್ನು ಚಾಚೂ ತಪ್ಪದೆ ಪಾಲಿಸುವುದು ಬಹಳ ದೊಡ್ಡ ಪುರುಷಾರ್ಥ. ನಾವು ಎಲ್ಲಿ ಎಡುತ್ತೇವೆಂದ್ರೆ ನಮ್ಮದೇ ಬುದ್ಧಿಯನ್ನು ಉಪಯೋಗಿಸಲು ಹೋಗುತ್ತೇವೆ ಅಲ್ವಾ? ಖಂಡಿತ. ಆದ್ರೆ ಶಿವಬಾಬಾ ಸ್ಪಷ್ಟಪಡಿಸುತ್ತಾರೆ, ನಿಶ್ಚಯವಿದ್ದಾಗ ಮಾತ್ರ ಆಜ್ಞಾಪಾಲನೆ ಸಹಜವಾಗುತ್ತದೆ. ಆ ಆಜ್ಞಾಪಾಲನೆಯೇ ನಮ್ಮನ್ನು ಸಾಧಾರಣತೆಯಿಂದ ಶ್ರೇಷ್ಠತೆಯತ್ತ ಕೊಂಡೊಯ್ಯುತ್ತದೆ. ಬಹಳ ಸ್ಪಷ್ಟವಾದ ಮಾತು. ಈಗ ಇಂದಿನ ಪ್ರಶ್ನೆಗೆ ಬರೋಣ. ಯಾವ ಮಕ್ಕಳಿಗೆ ಸತ್ಯವಾದ ಈಶ್ವರ್ಯ ಸೇವಾಧಾರಿಗಳೆಂದು ಹೇಳುತ್ತಾರೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಉತ್ತರ ಹೀಗಿದೆ: ಯಾರು ರಾಜ್ಯ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡುವರೋ ಹಾಗೂ ಅನ್ಯರನ್ನೂ ತಮ್ಮ ಸಮಾನ ಮಾಡಿಕೊಳ್ಳುವರೋ ಅಂತಹ ಈಶ್ವರ್ಯ ಸೇವೆಯಲ್ಲಿ ತೊಡಗಿರುವಂತಹ ಮಕ್ಕಳೇ ಸತ್ಯ ಈಶ್ವರ್ಯ ಸೇವಾಧಾರಿಗಳಾಗಿದ್ದಾರೆ. ಅವರನ್ನು ನೋಡಿ ಅನ್ಯರೂ ಸಹಯೋಗಿಗಳಾಗುತ್ತಾರೆ. ನೋಡಿ, ಲೌಕಿಕದಲ್ಲಿ ನಾವು ಸೇವೆ ಅಂದ್ರೆ ಬಡವರಿಗೆ ಅನ್ನದಾನ ಮಾಡುವುದು ಅಥವಾ ವಸ್ತ್ರದಾನ ಮಾಡುವುದು ಎಂದುಕೊಳ್ಳುತ್ತೇವೆ. ಹೌದು, ಅದನ್ನೇ ದೊಡ್ಡದು ಅಂತ ನಾವು ಭಾವಿಸ್ತೀವಿ. ಖಂಡಿತ. ಅದು ಪುಣ್ಯದ ಕೆಲಸವೇ, ಆದರೆ ಅದು ತಾತ್ಕಾಲಿಕವಾದುದು. ಇಂದು ಹಸಿವಾದವನಿಗೆ ಅನ್ನ ನೀಡಿದರೆ ನಾಳೆ ಅವನಿಗೆ ಮತ್ತೆ ಹಸಿವಾಗುತ್ತವೆ. ನಿಜ. ಆದರೆ ಬಾಬಾ ಇಲ್ಲಿ ಅನ್ಯರನ್ನು ತಮ್ಮ ಸಮಾನ ಜ್ಞಾನಿಗಳನ್ನಾಗಿ ಮಾಡಿಕೊಳ್ಳುವುದೇ ಸತ್ಯಸೇವೆ ಎನ್ನುತ್ತಿದ್ದಾರೆ. ಹೌದು. ಒಂದು ಆತ್ಮದ ಅಜ್ಞಾನವನ್ನು ದೂರ ಮಾಡಿ ಅದಕ್ಕೆ ತನ್ನ ನೈಜ ಸ್ವರೂಪ ಮತ್ತು ಆ ಪರಮಾತ್ಮನ ಪರಿಚಯ ನೀಡುವುದು. ಈ ಜ್ಞಾನವು ಆ ಆತ್ಮವನ್ನು ಜನ್ಮ ಜನ್ಮಾಂತರಗಳಿಗೆ ಸುಖಿಯಾಗಿಸುತ್ತದೆ. ಓಹ್, ಅಂದ್ರೆ ದುಃಖದ ಮೂಲ ಕಾರಣ ಇರುವುದೇ ಅಜ್ಞಾನದಲ್ಲಿ. ಅದನ್ನು ಕಿತ್ತು ಹಾಕುವುದೇ ಶ್ರೇಷ್ಠ ಸೇವೆ ಅಲ್ವಾ? ನಿಖರವಾಗಿ. ನಾವು ನಮ್ಮ ಭವಿಷ್ಯದ ರಾಜ್ಯ ಪದವಿಗಾಗಿ ಪುರುಷಾರ್ಥ ಮಾಡುವುದರ ಜೊತೆಗೆ ಅನ್ಯರನ್ನೂ ಆ ಉನ್ನತ ಸ್ಥಿತಿಗೆ ಏರಿಸುವುದೇ ನಿಜವಾದ ಆಧ್ಯಾತ್ಮಿಕ ಕರುಣೆ. ಇದು ಅರ್ಥವಾಯಿತು. ಇದೇ ದಾರಿಯಲ್ಲಿ ಯೋಚಿಸಿದ್ರೆ ಆರಂಭದಲ್ಲಿ ನಾವು ಮಾತನಾಡಿದ ಆ ಅಲೆದಾಡುವ ಮನಸ್ಸಿನ ಸಮಸ್ಯೆಗೆ ಮೂಲ ಕಾರಣ ಯಾವುದು? ಭಕ್ತಿ ಮಾರ್ಗದಲ್ಲಿಯೂ ದೇವತೆಗಳ ಮುಂದೆ ಕುಳಿತು ಜಪಮಾಲೆ ತಿರುಗಿಸುವಾಗಲೂ ಮನಸ್ಸು ಓಡ್ತಿರ್ತದೆ. ಹೌದು. ಇದಕ್ಕೆ ಮೂಲ ಕಾರಣ ದೇಹಾಭಿಮಾನ ಎಂದು ಬಾಬಾ ಬಹಳ ಆಳವಾಗಿ ವಿವರಿಸ್ತಾರೆ. ಅಂದ್ರೆ ಈ ನಾನು ಶರೀರ ಎಂಬ ಭಾವನೆಗೂ ಮನಸ್ಸಿನ ಅಲೆದಾಟಕ್ಕೂ ಏನು ಸಂಬಂಧ? ಇದರ ಹಿಂದಿರುವ ಮನೋವಿಜ್ಞಾನವನ್ನು ನಾವು ಗಮನಿಸಬೇಕು. ನಾವು ನಮ್ಮನ್ನು ಶರೀರವೆಂದು ಭಾವಿಸಿದಾಗ ನಮ್ಮ ಭದ್ರತೆ ಈ ಭೌತಿಕ ವಸ್ತುಗಳ ಮೇಲೆ ನಿಂತುಬಿಡುತ್ತದೆ. ಹೌದು. ನಮ್ಮ ಹಣ, ನಮ್ಮ ಸಂಬಂಧಿಕರು ಇವೆಲ್ಲವೂ ಸದಾ ಬದಲಾಗುವಂಥವು. ಖಂಡಿತ.
ಇವುಗಳನ್ನು ಕಳೆದುಕೊಳ್ಳುವ ಭಯ ನಮ್ಮನ್ನು ಸದಾ ಕಾಡುತ್ತಿರುತ್ತದೆ. ಈ ಅನಿಶ್ಚಿತತೆಯೇ ಆ ಮನಸ್ಸಿನ ಅಲೆದಾಟಕ್ಕೆ ಕಾರಣ. ಆಹಾ. ಆದರೆ ನಾವು ಮೂಲತಃ ಒಂದು ಬಿಂದು ಸ್ವರೂಪ, ಶಾಶ್ವತವಾದ ನಿರಾಕಾರ ಆತ್ಮಗಳು ಎಂಬುದನ್ನು ಸ್ಮೃತಿಯಲ್ಲಿ ತಂದುಕೊಂಡ್ರೆ ಕಳೆದುಕೊಳ್ಳಲು ಏನೂ ಇಲ್ಲ ಎಂಬ ಅರಿವಾಗುತ್ತೆ. ನಿಜ, ಈ ಆತ್ಮಿಕ ಸ್ಮೃತಿಯೇ ಅಂದರೆ ಸದಾ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರುವುದೇ ಮನಸ್ಸನ್ನು ಶಾಂತಗೊಳಿಸುವ ಏಕೈಕ ಔಷಧ. ಶರೀರವೆಂದುಕೊಂಡಾಗ ಎಲ್ಲವೂ ತಾತ್ಕಾಲಿಕ, ಆತ್ಮವೆಂದುಕೊಂಡಾಗ ಎಲ್ಲವೂ ಶಾಶ್ವತ. ಹೌದು, ಬಾಬಾ ಬಹಳ ಸುಂದರವಾಗಿ ವಿವರಿಸ್ತಾರೆ. ವೇದಿಕೆಯ ಮೇಲೆ ಭಾಷಣ ಮಾಡುವಾಗ ಸಹೋದರ ಸಹೋದರಿಯರೇ ಎಂದು ಶರೀರದ ಸಂಬಂಧದಿಂದ ಕರೆಯುತ್ತಾರೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ನಾವೆಲ್ಲರೂ ಆ ಒಬ್ಬ ಪರಮಾತ್ಮರ ಮಕ್ಕಳು, ಅಂದ್ರೆ ಸತ್ಯವಾದ ಆತ್ಮಿಕ ಸಹೋದರಳು. ಖಂಡಿತ, ಇದು ಕೇವಲ ಮಾತಿಗೆ ಹೇಳುವ ಸಹೋದರತ್ವವಲ್ಲ, ಇದು ಸೃಷ್ಟಿಯ ಅತೀ ದೊಡ್ಡ ಸತ್ಯ. ಶರೀರದ ದೃಷ್ಟಿಯಿಂದ ಬೇರೆ ಬೇರೆ ಧರ್ಮ, ಭಾಷೆಗಳಿರಬಹುದು, ಆದರೆ ಆತ್ಮದ ದೃಷ್ಟಿಯಿಂದ ನಾವೆಲ್ಲರೂ ಸಮಾನರಲ್ವಾ? ಹೌದು, ಈ ಆತ್ಮಿಕ ದೃಷ್ಟಿ ಬಂದಾಗ ದ್ವೇಷ, ಅಹಂಕಾರ ಎಲ್ಲವೂ ಕರಗಿ ಹೋಗುತ್ತದೆ. ಮತ್ತು ಇನ್ನೊಂದು ಕುತೂಹಲಕಾರಿ ವಿಷಯ ಬಾಬಾ ತಿಳಿಸುತ್ತಾರೆ. ನಿರಾಕಾರ ತಂದೆಯು ನಮ್ಮೊಡನೆ ಮಾತನಾಡಲು ಸಾಕಾರ ಮಾಧ್ಯಮದ ಅವಶ್ಯಕತೆ ಇದೆ ಎಂಬುದು. ಹೌದು, ಶಿವಬಾಬಾ ಪ್ರಜಾಪಿತ ಬ್ರಹ್ಮರವರ ತನುವಿನಲ್ಲಿ ಬಂದು ನಮಗೆ ಜ್ಞಾನ ನೀಡುತ್ತಾರೆ. ಕೆಲವರಿಗೆ ಅನಿಸಬಹುದು, ಪರಮಾತ್ಮನು ಸರ್ವಶಕ್ತಿವಂತ, ಆತನು ನೇರವಾಗಿ ಆಕಾಶದಿಂದಲೇ ನಮ್ಮ ಮನಸ್ಸಿಗೆ ತನ್ನ ಸಂದೇಶವನ್ನು ಏಕೆ ತಲುಪಿಸಬಾರದು ಅಂತ. ಬಹಳ ತಾರ್ಕಿಕವಾದ ಅನುಮಾನ. ಆದರೆ ಸೃಷ್ಟಿಯ ನಿಯಮಗಳನ್ನು ನಾವು ಗಮನಿಸಬೇಕು. ಆತ್ಮವು ಶಬ್ದವನ್ನು ಗ್ರಹಿಸಬೇಕಾದರೆ ಭೌತಿಕ ಮಾಧ್ಯಮದ ಅಗತ್ಯವಿದೆ. ಅಂದ್ರೆ ಕಣ್ಣಿಲ್ಲದೆ ನೋಡಲು, ಬಾಯಿಲ್ಲದೆ ಮಾತನಾಡಲು ಸಾಧ್ಯವಿಲ್ವಾ? ಖಂಡಿತ. ನಿರಾಕಾರ ಪರಮಾತ್ಮನು ಜನ್ಮ ಮರಣಗಳ ಚಕ್ರದಿಂದ ಮುಕ್ತನಾಗಿದ್ದರೂ ಮನುಷ್ಯರ ಭಾಷೆಯಲ್ಲಿ ಜ್ಞಾನವನ್ನು ವಿವರಿಸಲು ಒಂದು ಶರೀರದ ಆಧಾರವನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಹಾಗಾಗಿಯೇ ಆತನು ಸಾಧಾರಣ ವೃದ್ಧತನುವಾದ ಪ್ರಜಾಪಿತ ಬ್ರಹ್ಮರವರನ್ನು ತನ್ನ ರಥವನ್ನಾಗಿ ಆರಿಸಿಕೊಳ್ಳುತ್ತಾನೆ. ಇದರಿಂದಲೇ ನೂತನ ಬ್ರಾಹ್ಮಣ ಧರ್ಮದ ಸ್ಥಾಪನೆಯಾಗುತ್ತಿದೆ. ಹೌದು, ಬ್ರಾಹ್ಮಣ ಧರ್ಮದ ಸ್ಥಾಪನೆ. ಜಗತ್ತಿನ ಜನರಿಗೆ ಬೇರೆ ಬೇರೆ ಧರ್ಮ ಸ್ಥಾಪಕರ ಬಗ್ಗೆ ತಿಳಿದಿದೆ. ಆದರೆ ಈ ಆದಿ ಸನಾತನ ದೇವಿದೇವತಾ ಧರ್ಮವನ್ನು ಯಾರು ಸ್ಥಾಪಿಸಿದ್ರು ಎಂಬುದು ಗೊತ್ತಿಲ್ಲ. ನಿಜ. ದೇವತೆಗಳ ಚಿತ್ರಗಳನ್ನು ಪೂಜಿಸುವವರಿಗೆ ಆ ದೇವತೆಗಳು ಆ ಶ್ರೇಷ್ಠ ಸ್ಥಿತಿಯನ್ನು ಹೇಗೆ ತಲುಪಿದರು ಎಂಬ ಇತಿಹಾಸ ಗೊತ್ತಿಲ್ಲ. ಕೇವಲ ಶಿವಬಾಬಾ ಮಾತ್ರ ಬ್ರಹ್ಮ ಮುಖಾಂತರ ನಮ್ಗೆ ಈ ರಹಸ್ಯಗಳನ್ನು ಬಿಡಿಸಿ ಹೇಳುತ್ತಾರೆ. ನಾವೇ ಆ ಸತೋಪ್ರಧಾನ ದೇವತೆಗಳಾಗಿದ್ದೇವೋ ಎಂಬ ಅರಿವನ್ನು ಜಾಗೃತಗೊಳಿಸುತ್ತಾರೆ. ಆಹಾ. ಇಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡುವ ಇನ್ನೊಂದು ಪ್ರಶ್ನೆ ಎಂದರೆ, ಸತ್ಯಯುಗ ಅಂದ್ರೆ ಎಲ್ಲರೂ ಸಮಾನವಾಗಿ ಸುಖವಾಗಿರುವ ಜಾಗ ಎಂದು ನಾವು ಭಾವಿಸುತ್ತೇವೆ. ಹೌದು, ಆದ್ರೆ ಬಾಬಾ ಸ್ಪಷ್ಟಪಡಿಸುತ್ತಾರೆ, ಅಲ್ಲಿಯೂ ಎಲ್ಲರೂ ಒಂದೇ ಸಮನಾದ ಶ್ರೇಷ್ಠ ಪದವಿಯನ್ನು ಪಡೆಯೋದಿಲ್ಲ. ಭವಿಷ್ಯದ ರಾಜಧಾನಿಯಲ್ಲಿ ರಾಜರೂ ಇರುತ್ತಾರೆ, ಪ್ರಜೆಗಳೂ ಇರುತ್ತಾರೆ ಅಂತ ಬಾಬಾ ಹೇಳ್ತಾರೆ. ಸ್ವರ್ಗದಲ್ಲಿಯೂ ಈ ತಾರತಮ್ಯವೇಕೆ? ಮೇಲ್ನೋಟಕ್ಕೆ ಇದು ತಾರತಮ್ಯದಂತೆ ಕಂಡರೂ ವಾಸ್ತವದಲ್ಲಿ ಇದು ಸಂಪೂರ್ಣ ನ್ಯಾಯಯುತವಾದ ಕರ್ಮದ ಸಿದ್ಧಾಂತ. ಅಂದ್ರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪುರುಷಾರ್ಥಕ್ಕೆ ತಕ್ಕಂತೆ ಪದವಿ ಪಡೆಯುತ್ತಾರೆ. ಖಂಡಿತ. ಸತ್ಯಯುಗದಲ್ಲಿ ಪ್ರತಿಯೊಬ್ಬರೂ ಸುಖಿಯಾಗಿಯೇ ಇರುತ್ತಾರೆ. ಆದರೆ ಯಾರು ಸಂಪೂರ್ಣ ಶ್ರೀಮತದಂತೆ ನಡೆಯುತ್ತಾರೋ ಅವರು ಭವಿಷ್ಯದಲ್ಲಿ ಶ್ರೇಷ್ಠಾತಿಶ್ರೇಷ್ಠ ರಾಜಪದವಿ ಪಡೆಯುತ್ತಾರೆ. ಯಾರು ನಂಬರುವಾರಾಗಿ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಪಾಲಿಸ್ತಾರೋ ಅವರ ಪದವಿಯೂ ಹಾಗೆಯೇ ಇರುತ್ತದೆ. ಇದು ಆಧ್ಯಾತ್ಮಿಕ ಶ್ರಮದ ಫಲ ಅಲ್ವಾ? ಹೌದು, ಇದರಲ್ಲಿ ಯಾವುದೇ ಪಕ್ಷಪಾತ ಇಲ್ಲ. ಈಗಿನ ನಮ್ಮ ಪ್ರತಿಯೊಂದು ಹೆಜ್ಜೆಯೂ ಭವಿಷ್ಯದ ನಮ್ಮ ಪಾತ್ರವನ್ನು ಬರೆಯುತ್ತಿದೆ. ಬಾಬಾ ಲೌಕಿಕ ಪ್ರಪಂಚದ ಒಂದು ಉದಾಹರಣೆ ನೀಡ್ತಾರೆ. ಕಾರ್ಮಿಕರು ಒಕ್ಕೂಟ ಕಟ್ಟಿಕೊಂಡು ಮುಷ್ಕರ ಹೂಡುವ ದೃಶ್ಯಗಳು ಈಗ ಸಾಮಾನ್ಯ. ನಿಜ, ಕಲಿಯುಗದಲ್ಲಿ ಇದು ಮಾಮೂಲಿ. ಆದರೆ ಸತ್ಯಯುಗದಲ್ಲಿ ಇಂಥ ಯಾವುದೇ ಗೊಂದಲಗಳಿರೋತಿಲ್ಲ. ರಾಜರು ಮತ್ತು ಪ್ರಜೆಗಳ ನಡುವೆ ಸಂಪೂರ್ಣ ಪ್ರೀತಿ ಇರುತ್ತದೆ ಎನ್ನುತ್ತಾರೆ ಬಾಬಾ. ನಿಖರವಾಗಿ. ಏಕೆಂದ್ರೆ ಸತ್ಯಯುಗದಲ್ಲಿ ಯಾರಲ್ಲೂ ಯಾವುದೇ ಅಭದ್ರತೆ ಇರೋದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪಾತ್ರದಲ್ಲಿ ತೃಪ್ತರಾಗಿರ್ತಾರೆ. ಅದಕ್ಕಾಗಿಯೇ ಬಾಬಾ ಸತ್ಯಯುಗವನ್ನ ಅಶೋಕವಾಟಿಕೆ ಎಂದು ಕರೆಯುತ್ತಾರೆ. ಅಂದ್ರೆ ಶೋಕವೇ ಇಲ್ಲದ ತಾಣ. ಹೌದು. ಮತ್ತು ಇಂದಿನ ಕಲಿಯುಗವನ್ನು ಶೋಕವಾಟಿಕೆ ಅಥವಾ ರಾವಣ ರಾಜ್ಯ ಎನ್ನುತ್ತಾರೆ. ಇಡೀ ಪ್ರಪಂಚವೇ ಒಂದು ದೊಡ್ಡ ಲಂಕೆಯಾಗಿದೆ. ಇಲ್ಲಿ ಕಾಮ, ಕ್ರೋಧ, ಲೋಭಗಳೇ ಆಳುತ್ತಿವೆ. ಈ ಶೋಕವಾಟಿಕೆಯ ಪರಿಕಲ್ಪನೆಯನ್ನ ಬಾಬಾ ಸಾವಿಗೆ ಸಂಬಂಧಿಸಿದಂತೆ ಬಹಳ ಆಳವಾಗಿ ವಿಶ್ಲೇಷಿಸ್ತಾರೆ. ಹೌದು. ಇಂದಿನ ಕಾಲದಲ್ಲಿ ಯಾರಾದ್ರೂ ಮರಣ ಹೊಂದಿದ್ರೆ
ಮನುಷ್ಯರು ವಿಪರೀತವಾಗಿ ಕಂಗಾಲಾಗುತ್ತಾರೆ, ರೋದಿಸುತ್ತಾರೆ. ಆದರೆ ಅಶೋಕವಾಟಿಕೆಯಲ್ಲಿ ಹೀಗಾಗೋದಿಲ್ಲ. ಸಾವಿನ ಭಯವನ್ನು ಜಯಿಸುವುದು ಹೇಗೆ? ಇಂದು ನಾವು ಮರಣವನ್ನು ಅಂತ್ಯವೆಂದು ಭಾವಿಸುತ್ತೇವೆ. ಆದರೆ ಜ್ಞಾನದ ದೃಷ್ಟಿಯಲ್ಲಿ ಎಂದರೆ ಕೇವಲ ಒಂದು ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡೆಯುವ ಪ್ರಕ್ರಿಯೆ. ಅಂದ್ರೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಎಂಬುದೇ ಇರುವುದಿಲ್ವಾ? ಖಂಡಿತ ಇರುವುದಿಲ್ಲ. ಸಮಯ ಬಂದಾಗ ತಾನಾಗಿಯೇ ಒಂದು ಹಳೆಯ ಉಡುಪನ್ನು ತೆಗೆದು ಸಂತೋಷದಿಂದ ಹೊಸ ಉಡುಪನ್ನು ಧರಿಸಿದಷ್ಟೇ ಸ್ವಾಭಾವಿಕವಾಗಿ ಶರೀರ ತ್ಯಾಗ ಮಾಡ್ತಾರೆ. ಈ ಅರಿವು ಈಗ ನಮ್ಮಲ್ಲಿದ್ದರೆ ಮರಣದ ಭಯ ನಮ್ಮನ್ನು ಬಾಧಿಸುವುದಿಲ್ಲ. ಸಾವು ಬರೀ ವ್ಯಕ್ತಿಗಷ್ಟೇ ಅಲ್ಲ, ಇಡೀ ಹಳೆಯ ಪ್ರಪಂಚಕ್ಕೂ ಕಾದಿದೆ ಎಂಬ ಕಟು ಸತ್ಯವನ್ನು ಬಾಬಾ ಬಿಚ್ಚಿಡುತ್ತಾರೆ. ಹೌದು, ಮುಂಬರಲಿರುವ ವಿನಾಶದ ಬಗ್ಗೆ ಸ್ಪಷ್ಟ ಎಚ್ಚರಿಕೆ ನೀಡುತ್ತಾ ಹಿರೋಶಿಮಾದಲ್ಲಿ ನಡೆದ ಬಾಂಬ್ ದಾಳಿಯ ಉದಾಹರಣೆಯನ್ನು ಬಾಬಾ ನೀಡ್ತಾರೆ. ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗಳಿರೋದಿಲ್ಲ, ಭೂಕಂಪಗಳು ಮತ್ತು ಪ್ರಾಕೃತಿಕ ವಿಕೋಪಗಳು ಒಟ್ಟಿಗೆ ಬರ್ತವೆ ಎಂದು ತಿಳಿಸ್ತಾರೆ. ಇದು ಕೇಳಲು ಭಯಾನಕವಾಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದ್ರೆ ಆಧ್ಯಾತ್ಮಿಕತೆ ನಮಗೆ ಶಾಂತಿ ನೀಡಬೇಕು. ಆದರೆ ಈ ವಿನಾಶದ ಮಾತುಗಳು ನಮ್ಮಲ್ಲಿ ಭಯ ಮತ್ತು ಆತಂಕವನ್ನು ಹುಟ್ಟಿಸುವುದಿಲ್ಲವೇ? ನೋಡಿ, ಭಯ ಪಡುವುದು ಸ್ವಾಭಾವಿಕ. ಆದರೆ ಬಾಬಾ ಈ ವಿಷಯವನ್ನು ಭಯ ಹುಟ್ಟಿಸಲು ಹೇಳ್ತಿಲ್ಲ, ಬದಲಾಗಿ ನಮ್ಮನ್ನು ಎಚ್ಚರಿಸಲು ಹೇಳ್ತಿದ್ದಾರೆ. ಎಚ್ಚರಿಸಲು. ಹೌದು, ಒಂದು ಹಳೆ ಕಟ್ಟಡ ಬೀಳುವ ಹಂತದಲ್ಲಿದ್ದಾಗ ಅದರ ಗೋಡೆಗೆ ಬಣ್ಣ ಬಳಿಯುತ್ತಾ ಕೂರುವುದು ಮೂರ್ಖತನ ಅಲ್ವಾ? ಅಲ್ಲಿಂದ ಹೊರಡಲು ಸಿದ್ಧತೆ ಮಾಡ್ಕೊಳ್ಬೇಕು. ಆಹಾ, ವಿನಾಶದ ಈ ಮುನ್ಸೂಚನೆ ನಮ್ಮೊಳಗೆ ವೈರಾಗ್ಯವನ್ನು ಬೆಳೆಸುತ್ತದೆ. ಖಂಡಿತ. ವೈರಾಗ್ಯ ಎಂದ್ರೆ ಕಾಡಿಗೆ ಹೋಗುವುದಲ್ಲ, ಬದಲಾಗಿ ಈ ಅಶಾಶ್ವತ ಪ್ರಪಂಚದ ಮೇಲಿನ ಅತಿಯಾದ ವ್ಯಾಮೋಹವನ್ನು ಬಿಡುವುದು. ಪ್ರಪಂಚದ ಜನರು ಕೇವಲ ಅಣುಬಾಂಬುಗಳನ್ನು ಮಾಡಿಟ್ಟುಕೊಂಡು ಕುಳಿತಿದ್ದಾರೆ, ಆದರೆ ಅದರ ಪ್ರಯೋಗ ಖಂಡಿತ ಆಗುತ್ತದೆ ಎಂದು ಬಾಬಾ ಎಚ್ಚರಿಸಿದ್ದಾರೆ. ಹೌದು, ಇದೆಲ್ಲ ನಾಶದತ್ತ ಸಾಗುತ್ತಿರುವಾಗ ನಮಗೆ ಸಿಕ್ಕಿರುವ ಈ ಚಿಕ್ಕ ಸಮಯದಲ್ಲಿ ನಮ್ಮನ್ನು ನಾವು ಸತೋಪ್ರಧಾನ ಅಂದ್ರೆ ಸಂಪೂರ್ಣ ಪವಿತ್ರ ಸ್ಥಿತಿಗೆ ಕೊಂಡೊಯ್ಯಬೇಕು. ಎಂತಹ ಅದ್ಭುತ ದೃಷ್ಟಿಕೋನ! ನಾವು ನಾಶದ ಬಗ್ಗೆ ಚಿಂತಿಸುವ ಬದಲು ನಮ್ಮ ನೈಜ ಶುದ್ಧ ಸ್ಥಿತಿಯನ್ನು ತಲುಪುವತ್ತ ಗಮನಹರಿಸಬೇಕು. ನಿಜ. ಮತ್ತು ಬಾಬಾ ಹೇಳ್ತಾರೆ, ಕಲ್ಪದ ಆಳವಾದ ಜ್ಞಾನ ಪ್ರಪಂಚದ ಯಾರಿಗೂ ಇಲ್ಲ ಅಂತ. ಹೌದು, ಮನುಷ್ಯರು ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಎಲ್ಲರನ್ನೂ ಗಾಢ ನಿದ್ರೆಗೆ ದೂಡಿದ್ದಾರೆ. ಖಂಡಿತ. ಆದರೆ ವಾಸ್ತವಾಗಿ ಈ ಸೃಷ್ಟಿ ನಾಟಕದ ಚಕ್ರ ಕೇವಲ 5,000 ವರ್ಷಗಳ ಕಥೆ. ಕಲ್ಪ ಲಕ್ಷಾಂತರ ವರ್ಷಗಳದ್ದಾಗಿದ್ರೆ ನಮ್ಮಲ್ಲಿ ಇನ್ನೂ ಬಹಳ ಸಮಯವಿದೆ ಎಂಬ ಅಸಡ್ಡೆ ಬೆಳೆಯುತ್ತದೆ. 5,000 ವರ್ಷಗಳ ನಿಖರ ಅರಿವು ಬಂದಾಗ ಮಾತ್ರ ನಾವು ಎಚ್ಚೆತ್ತುಕೊಳ್ಳುತ್ತೇವೆ. ಈಗ ಸಮಯ ಮುಗಿಯುತ್ತಾ ಬಂದಿದೆ ಅಲ್ವಾ? ಹೌದು, ಬೇಗ ಬೇಗ ಪುರುಷಾರ್ಥ ಮಾಡಿ ನನ್ನೊಬ್ಬನನ್ನೇ ನೆನಪಿನಲ್ಲಿರಿ ಎಂದು ತಂದೆ ಆಹ್ವಾನಿಸುತ್ತಿದ್ದಾರೆ. ಜನ್ಮಜನ್ಮಾಂತರಗಳಿಂದ ಆತ್ಮಕ್ಕೆ ಅಂಟಿಕೊಂಡಿರುವ ವಿಕಾರಗಳ ತುಕ್ಕು ಕೇವಲ ಆ ಯೋಗಾಗ್ನಿಯಿಂದ ಮಾತ್ರ ಸುಟ್ಟೋಗುತ್ತದೆ. ನಾವು ಇಲ್ಲಿಯೇ ಸತೋಪ್ರಧಾನರಾಗಬೇಕು. ಇಲ್ಲದಿದ್ದರೆ ಅಂತಿಮದಲ್ಲಿ ಧರ್ಮರಾಜನ ಕಠಿಣ ಶಿಕ್ಷೆಗಳನ್ನು ಅನುಭವಿಸಿ ಲೆಕ್ಕಾಚಾರವನ್ನು ಚುಕ್ತ ಮಾಡಬೇಕಾಗುತ್ತದೆ. ಇದು ಬೇರೆ ಯಾವುದೇ ಅನ್ಯಧರ್ಮದವರ ಕಥೆಯಲ್ಲ. ಇದು ನರನಿಂದ ನಾರಾಯಣನಾಗುವ ಆದಿ ಸನಾತನ ದೇವಿ ದೇವತಾ ಧರ್ಮದವರ ಸತ್ಯನಾರಾಯಣನ ಕಥೆ. ನಮ್ಮದೇ ಅಮರ ಕಥೆ ಎಂದು ಬಾಬಾ ನೆನಪಿಸುತ್ತಾರೆ. ಇದನ್ನು ಸಂಪೂರ್ಣವಾಗಿ ಅರಗಿಸಿಕೊಳ್ಳಬೇಕಾದರೆ ಸ್ವದರ್ಶನ ಚಕ್ರ ಸದಾ ನಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ನಿರ್ವಹಿಸಲೇಬೇಕು ಮತ್ತು ಪ್ರತಿ 5,000 ವರ್ಷಗಳಿಗೊಮ್ಮೆ ಅದನ್ನು ನಿಖರವಾಗಿ ಪುನರಾವರ್ತಿಸಲೇಬೇಕು. ಖಂಡಿತ. ಹಾಗಾಗಿ ಈ ಸತ್ಯವನ್ನು ಅರಿತು ಆ ಪರಮಾತ್ಮನ ಸಂಗವನ್ನು ಮಾಡುವುದರಲ್ಲೇ ಜಾಣ್ಮೆಯಿದೆ. ಹೀಗೆ ಜ್ಞಾನವನ್ನು ಪಡೆದುಕೊಂಡ ನಾವು ಅನ್ಯರಿಗೂ ಈ ಸತ್ಯ ಮಾರ್ಗವನ್ನು ತಿಳಿಸಿ ಅವರ ಆತ್ಮಕ್ಕೆ ಖುಷಿ ನೀಡುವ ದಾರಿಯನ್ನು ತೋರಿಸಬೇಕು. ಸೇವೆಗಾಗಿ ತಂದೆಯ ಬಲಭುಜಗಳಾಗಿ ನಿಲ್ಲಬೇಕು. ಇದನ್ನೊಂದು ಅಮೂಲ್ಯವಾದ ವಜ್ರದ ವ್ಯಾಪಾರ ಎಂದು ಬಾಬಾ ವರ್ಣಿಸಿದ್ದಾರೆ. ಹೌದು. ಈಗ ನಾವು ಬಾಬಾರವರ ಮಧುರ ನೆನಪನ್ನು ಸ್ವೀಕರಿಸೋಣ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. 1. ಅಂತಿಮದ ಭಯಾನಕ ದೃಷ್ಟಿಯಿಂದ ಹಾಗೂ ದುಃಖಗಳಿಂದ ಮುಕ್ತರಾಗಲು ಈಗಿನಿಂದಲೇ ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ. ಅನ್ಯರನ್ನೂ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆಯಲ್ಲಿ ಶ್ರೀಮತದಂತೆ ಮಾಡಬೇಕಾಗಿದೆ. ಹೌದು, ಇದು ಬಹಳ ಮುಖ್ಯ. 2. ಸರ್ವೀಸಿನಲ್ಲಿ ತಂದೆಗೆ ಬಲಭುಜಗಳಾಗಬೇಕಾಗಿದೆ. ಆತ್ಮವನ್ನು ಖುಷಿಪಡಿಸುವ ಮಾರ್ಗವನ್ನು ತಿಳಿಸಬೇಕಾಗಿದೆ. ಎಲ್ಲರ ಕಲ್ಯಾಣ ಮಾಡಬೇಕಾಗಿದೆ. ನೋಡಿ,
ಈ ಧಾರಣೆಗಳನ್ನು ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತೀ ಮುಖ್ಯ. ನಮ್ಮ ಕೆಲಸದ ಸ್ಥಳದಲ್ಲಿ ಇತರರೊಂದಿಗೆ ವ್ಯವಹರಿಸುವಾಗ ಅವರ ಆತ್ಮಕ್ಕೆ ಹೇಗೆ ಶಾಂತಿ ನೀಡಬಹುದು ಎಂದು ನಾವು ಯೋಚಿಸಬೇಕು. ನಮಗೆಲ್ಲರಿಗೂ ಗೊತ್ತು, ಇಂದಿನ ಜಗತ್ತಿನಲ್ಲಿ ಎಲ್ಲರೂ ಆಂತರಿಕ ಹೋರಾಟದಲ್ಲಿದ್ದಾರೆ ಅಲ್ವಾ? ಖಂಡಿತ. ನಾವು ಕೇವಲ ಮಾತಿನಲ್ಲಿ ಜ್ಞಾನ ಹೇಳುವುದಕ್ಕಿಂತ ನಮ್ಮ ನಡೆಯ ಮೂಲಕ ಅವರಿಗೆ ಆಸರೆಯಾಗಬೇಕು. ಶ್ರೀಮತದ ಆಧಾರದ ಮೇಲಿದ್ರ ಮಾತ್ರ ನಾವು ಅಂತಿಮದ ಆ ಭಯಾನಕ ದೃಷ್ಟಿಗಳಿಂದ ಪಾರಾಗಬಹುದು. ನಿಜ. ಮತ್ತು ನಮ್ಮ ಆಂತರಿಕ ಗೊಂದಲಗಳನ್ನು ನಿವಾರಿಸಲು ಇಂದಿನ ವರದಾನ ಅದ್ಭುತವಾಗಿದೆ. ತಮ್ಮ ಸಂಕಲ್ಪಗಳ ಗೊಂದಲ ಅಥವಾ ಶಿಕ್ಷೆಗಳಿಂದ ದೂರವಾಗಿರುವಂಥ ಪಾಸ್ ವಿತ್ ಆನರ್ ಭವ. ಇದು ಆಳವಾದ ವರದಾನ. ಲೌಕಿಕದಲ್ಲಿ ನಾವು ಯಾವುದಾದ್ರೂ ತಪ್ಪು ಮಾಡಿದ್ರೆ ವರ್ಷಗಳ ಹಿಂದಿನ ತಪ್ಪನ್ನೇ ನೆನಪಿಸ್ಕೊಂಡು ನಮ್ಮನ್ನು ನಾವೇ ಹಳೆದುಕೊಳ್ತೇವಲ್ವಾ? ಹೌದು. ಪಾಸ್ ವಿತ್ ಆನರ್ ಅಂದ್ರೆ ಕೇವಲ ಸೃಷ್ಟಿಯ ಅಂತಿಮದಲ್ಲಿ ನಡೆಯುವ ಧರ್ಮರಾಜನ ಶಿಕ್ಷೆಯಿಂದ ಪಾರಾಗುವುದಷ್ಟೇ ಅಲ್ಲ. ಅಂದ್ರೆ ಪ್ರತಿದಿನದ ನಮ್ಮ ಆಂತರಿಕ ಶಿಕ್ಷೆಗಳಿಂದಲೂ ಪಾರಾಗಬಹುದು. ನಿಖರವಾಗಿ. ಪ್ರತಿಕ್ಷಣ ನಮ್ಮದೇ ಮನಸ್ಸಿನಲ್ಲಿ ಏಳುವ ನಕಾರಾತ್ಮಕ ವ್ಯರ್ಥ ಸಂಕಲ್ಪಗಳಿಂದ ನಾವು ನಮ್ಮನ್ನು ನಾವೇ ಶಿಕ್ಷಿಸಿಕೊಳ್ಳುತ್ತಿರುತ್ತೇವೆ. ನಮ್ಮ ಮನಸ್ಸೇ ನಮಗೆ ನ್ಯಾಯಾಧೀಶನಾಗಿ ಬಿಡುತ್ತದೆ. ವಾಣಿ ಮತ್ತು ಕರ್ಮಗಳ ಮೇಲೆ ನಾವು ಹಿಡಿತ ಸಾಧಿಸ್ತೇವೆ. ಆದರೆ ಮನಸ್ಸಿನ ಸೂಕ್ಷ್ಮ ಸಂಕಲ್ಪಗಳಲ್ಲಿಯೂ ಯಾವುದೇ ರೀತಿಯ ತಳಮಳ ಇರಬಾರದು. ಹೌದು. ಯಾವಾಗ ಸಂಕಲ್ಪಗಳು ಸಂಪೂರ್ಣ ಶುದ್ಧವಾಗಿರುತ್ತದೆಯೋ, ಅತಿಯಾದ ಯೋಚನೆಗಳು ನಿಲ್ಲುತ್ತವೆಯೋ, ಅದೇ ನಿಜವಾದ ಪಾಸ್ ವಿತ್ ಆನರ್ ಸ್ಥಿತಿ. ಆಹಾ, ಈ ಮಾನಸಿಕ ಸ್ಪಷ್ಟತೆಯ ಬಗ್ಗೆ ಹಿಂದಿನ ಸ್ಲೋಗನ್ ಬಹಳ ಸುಂದರವಾದ ರೂಪಕವನ್ನು ನೀಡುತ್ತದೆ. ಜ್ಞಾನದ ಎಣ್ಣೆ ಮತ್ತು ಯೋಗದ ಬತ್ತಿಯು ಬೆಳಗುತ್ತಿದ್ದರೆ ಖುಷಿಯ ದೀಪವೂ ಬೆಳಗುತ್ತಿರುತ್ತದೆ. ದೀಪ ಉರಿಯಲು ಕೇವಲ ಬತ್ತಿ ಇದ್ರೆ ಸಾಲದು, ಅಥವಾ ಕೇವಲ ಎಣ್ಣೆ ಇದ್ರೂ ಸಾಲದು. ಎರಡೂ ಸರಿಯಾದ ಪ್ರಮಾಣದಲ್ಲಿರಬೇಕು, ಅಲ್ವಾ? ಖಂಡಿತ. ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಜ್ಞಾನ ಅಂದ್ರೆ ಆ ನಿಖರ ತಿಳುವಳಿಕೆ, ಅದು ಎಣ್ಣೆ ಇದ್ದಂತೆ. ಮತ್ತು ಯೋಗ ಅಂದ್ರೆ ಪರಮಾತ್ಮನ ಜೊತೆಗಿನ ನೆನಪು, ಅದು ಬತ್ತಿ. ನಿಜ. ಇವೆರಡೂ ಸಮತೋಲನದಲ್ಲಿದ್ದಾಗ ಮಾತ್ರ ನಮ್ಮ ಒಳಗೆ ಆಂತರಿಕ ಸಂತೋಷ ಸದಾಕಾಲ ಬೆಳಗುತ್ತಿರುತ್ತದೆ. ಜ್ಞಾನ ಮತ್ತು ಯೋಗದ ಈ ಸಮತೋಲನವೇ ನಮ್ಮನ್ನು ದೃಢರನ್ನಾಗಿಸುತ್ತದೆ. ಕೊನೆಯದಾಗಿ ಇಂದಿನ ಅವ್ಯಕ್ತ ಇಶಾರೆ, ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಪ್ರಪಂಚದ ಯಾವುದೇ ಪ್ರಕಾರದ ಏರುಪೇರು ವಿಘ್ನ ಹಾಕಬಾರದು. ಪರಿಸ್ಥಿತಿಯನ್ನು ಒಂದು ಆಟದಂತೆ ನೋಡಿ, ಬೆಟ್ಟ ಸಾಸಿವೆಯ ತರಹ ಅನುಭವ ಆಗಬೇಕು. ಜ್ಞಾನಪೂರ್ಣ ಆತ್ಮಗಳಿಗೆ ಚೆನ್ನಾಗಿ ಗೊತ್ತಿದೆ ಈ ನಾಟಕದಲ್ಲಿ ಏರುಪೇರುಗಳು ಬರುವುದು ಸಹಜ ಎಂದು. ವಿಘ್ನಗಳು ಬರುತ್ತವೆ, ಹೋಗುತ್ತವೆ. ಆ ವಿಘ್ನಗಳನ್ನು ಎದುರಿಸುವಾಗ ಅದನ್ನೊಂದು ದೊಡ್ಡ ಭಾರ ಎಂದುಕೊಳ್ಳದೆ ಇದೊಂದು ಆಟ ಎಂದು ಸ್ವೀಕರಿಸಬೇಕು ಅಲ್ವಾ? ಖಂಡಿತ. ಆಗ ಎಷ್ಟೇ ದೊಡ್ಡ ಬೆಟ್ಟದಂತಹ ಸಮಸ್ಯೆಯೂ ನಮ್ಮ ದೃಷ್ಟಿಯಲ್ಲಿ ಕೇವಲ ಒಂದು ಸಣ್ಣ ಸಾಸಿವೆಯಂತೆ ಕಾಣುತ್ತದೆ. ಅದೇ ಏಕರಸ ಸ್ಥಿತಿ. ಈಗ ಈ ಗಹನವಾದ ಜ್ಞಾನ, ವರದಾನ ಮತ್ತು ಸೂಚನೆಗಳನ್ನು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಸಿಕೊಳ್ಳುವ ಸಮಯ. ನಮ್ಮ ಬುದ್ಧಿಯ ಓಟವನ್ನು ಸಂಪೂರ್ಣವಾಗಿ ನಿಲ್ಲಿಸೋಣ. ಹೌದು. ನಿಧಾನವಾಗಿ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಿ. ನಾನು ಒಂದು ಪ್ರಶಾಂತ ಸ್ವರೂಪದ ಜ್ಯೋತಿರ್ಬಿಂದು ಆತ್ಮ. ನನ್ನ ಸುತ್ತಲೂ ಇರುವ ಪ್ರಪಂಚದ ಕೋಲಾಹಲಗಳು, ಗೊಂದಲಗಳು ನನ್ನನ್ನು ಸ್ಪರ್ಶಿಸುತ್ತಿಲ್ಲ. ನಾನು ಸಂಪೂರ್ಣ ಸುರಕ್ಷಿತ. ಆ ಪರಮಪಿತಾ ಪರಮಾತ್ಮನ ದಿವ್ಯ ಜ್ಯೋತಿ ನೇರವಾಗಿ ನನ್ನ ಮೇಲೆ ಬೀಳ್ತಿದೆ. ಆ ಕಿರಣಗಳು ನನ್ನ ಪ್ರತಿಯೊಂದ ಸಂಕಲ್ಪವನ್ನು ಶುದ್ಧಿಗೊಳಿಸುತ್ತಿವೆ. ನನ್ನ ಮನಸ್ಸಿನೊಳಗಿದ್ದ ಎಲ್ಲಾ ವ್ಯರ್ಥ ಗೊಂದಲಗಳು, ಆತಂಕಗಳು, ನನ್ನನ್ನು ನಾನೇ ಶಿಕ್ಷಿಸಿಕೊಳ್ಳುತ್ತಿದ್ದ ಅಪರಾಧಿ ಭಾವನೆಗಳು ಆ ಯೋಗಾಗ್ನಿಯಲ್ಲಿ ಸಂಪೂರ್ಣವಾಗಿ ಭಸ್ಮವಾಗುತ್ತಿವೆ. ಜ್ಞಾನದ ಎಣ್ಣೆ ಮತ್ತು ನೆನಪಿನ ಬತ್ತಿಯಿಂದ ನನ್ನೊಳಗೆ ಶಾಶ್ವತ ಖುಷಿಯ ದೀಪ ಬೆಳಗುತ್ತಿದೆ. ನನ್ನ ಮುಂದಿರುವ ಪ್ರತಿಯೊಂದು ಸವಾಲು ಕೇವಲ ಒಂದು ಆಟ. ಬೆಟ್ಟದಷ್ಟು ದೊಡ್ಡದಾಗಿ ಕಾಣುವ ಸಮಸ್ಯೆ ಆ ಪರಮಾತ್ಮನ ಬೆಳಕಿನ ಮುಂದೆ ಕೇವಲ ಒಂದು ಸಾಸಿವೆಯಷ್ಟೇ ಸಣ್ಣದು. ನಾನು ಅಚಲ, ಅಡೋಳ ಆತ್ಮ. ನಾನು ಪಾಸ್ ವಿತ್ ಆನರ್ ಆಗುವ ಶ್ರೇಷ್ಠ ದಿವ್ಯ ಆತ್ಮ. ಈ ಏಕರಸ ಸ್ಥಿತಿಯಲ್ಲಿಯೇ ನಾನು ಅನಂತ ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ. ಆ ಮಧುರ ತಂದೆಯ ಪ್ರೀತಿಯ ಅಪ್ಪುಗೆಯಲ್ಲಿ ನಾನಿದ್ದೇನೆ. ಈ ಅನಂತ ಶಾಂತಿಯ ದಿವ್ಯ ಬೆಳಕಿನ ಅನುಭವದೊಂದಿಗೆ ನಾವು ಮತ್ತೆ ನಮ್ಮ ದಿನನಿತ್ಯದ ಪ್ರಪಂಚದ ಸವಾಲುಗಳತ್ತ ಹೆಜ್ಜೆ ಹಾಕೋಣ. ಆದರೆ ಹೋಗುವ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಗಹನವಾದ ವಿಚಾರ ಇದು. ಹೌದು.
ಆರಂಭದಲ್ಲಿ ನಾವು ಮಾತನಾಡಿದ ಆ ಹಿನ್ನೆಲೆಯ ತಂತ್ರಾಂಶಗಳಂತೆ ಇಂದಿನ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಮ್ಮ ಮನಸ್ಸು ಗೊಂದಲಕ್ಕೆ ಜಾರಿದಾಗ ತಕ್ಷಣವೇ ಅದನ್ನು ಆ ನಿರಾಕಾರ ತಂದೆಯತ್ತ ಹೇಗೆ ಟ್ಯೂನ್ ಮಾಡ್ಕೊಳ್ಬೋದು. ನಿಜ, ಇದನ್ನು ನಾವು ಚಿಂತನೆ ಮಾಡಬೇಕು. ಹೊರಗಿನ ಗದ್ದಲ ಎಷ್ಟೇ ಇದ್ದರೂ, ಎಂತಹದ್ದೇ ವಿಘ್ನ ಬಂದರೂ, ಬೆಟ್ಟವನ್ನು ಸಾಸಿವೆಯಂತೆ ಮಾಡುವ ಈ ಆಂತರಿಕ ಶಕ್ತಿಯನ್ನು ಇಂದಿನ ನಮ್ಮ ಪ್ರತಿಯೊಂದು ನಡೆಯಲ್ಲೂ ನಾವು ಹೇಗೆ ಪ್ರಾಯೋಗಿಕವಾಗಿ ಬಳಸ್ಬೋದು ಯೋಚಿಸೋಣ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.